ಕಿತ್ತೂರು ಇತಿಹಾಸ ಪ್ರಾರಂಭ ಆಗ್ತಕ್ಕಂಥದ್ದು 1585ರಲ್ಲಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅಂತಕ್ಕಂಥ ಇಬ್ಬರು ಸಹೋದರರು ಕಿತ್ತೂರು ಸಂಸ್ಥಾನದ ಸ್ಥಾಪಕ ಪುರುಷರು. 4 ರಾಜರು 5ನೇ ರಾಜರು ಸಹಿತ ಆ ಸಂಪಗಾಂವದವರೆಗೆನೆ ಆಡಳಿತ ಮಾಡಿದ್ರು. 2ರಲ್ಲಿ ಔರಂಗಜೇಬನ 2ನೇ ಪತ್ನಿಯ ಮಗ ಈ ಉತ್ತರ ಕರ್ನಾಟಕದ ಮೇಲೆ ದಾಳಿ ಮಾಡ್ತಾನೆ ಅಂತಕ್ಕಂತಹ ಕ್ಲೂಸ್ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂತ ಓರ್ವ ಯುವತಿಯನ್ನ ಅನ್ಯ ಧರ್ಮೀಯ ಯುವತಿಯನ್ನ ಮದುವೆ ಆಗ್ತಾನೆ ಅಂತ ಮದುವೆ ಕರ್ಕೊಂಡ್ ಬರ್ತಾನೆ. ಅದನ್ನ ಸಾಕಷ್ಟು ಜನ ಹೇಳ್ತಾರೆ. ಕಿತ್ತೂರಿನ ಇತಿಹಾಸ ದತ್ತಕ ಪ್ರಕ್ರಿಯೆ ಜರುಗಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮನ ಹೆಸರಲ್ಲಿ, ಆದ್ರೆ ಅಲ್ಲ, ಹೆಸರಿನಲ್ಲೇ ತೆಗೆದುಕೊಂಡ್ರೆ ಸಂಸ್ಥಾನದ ಆಸ್ತಿ ಉಳಿತದೆ. ಚೆನ್ನಮ್ಮ ತೆಗೆದುಕೊಂಡ್ರೆ ವೀರಮ್ಮ ನಿರ್ಗತಿಗಳಾಗಿ ಸಂಸ್ಥಾನದ ಆಸ್ತಿಗೆ ಉತ್ತರಾಧಿಕಾರಿಗಳು ಇಲ್ಲ ಅಂತಾಗಿ ಅದು ಬಿಟ್ಟು ಹೋಗುವಂತ ಸನ್ನಿವೇಶ. ಈ ಪ್ರಕ್ರಿಯೆ ಅಂತ ಇದನ್ನ ಬ್ರಿಟಿಷರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಖಜಾನೆಯಲ್ಲಿ ಬಹಳಷ್ಟು ಸಂಪತ್ತಿದೆ ಅಂತಕ್ಕಂಥದ್ದನ್ನ ತಿಳಿದ್ಬಿಟ್ಟು ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕ್ರೆ ಏನ್ ಮಾಡ್ತಾನೆ ಅಂದ್ರೆ, ಹಾಯ್ ಹಲೋ ನಮಸ್ಕಾರ, RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತ ಸ್ವಾಗತ. ಸ್ನೇಹಿತರೆ, ಇತಿಹಾಸ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಮ್ಮ ರಾಜರು ಮಹಾರಾಜರು ಅವರು ಬಿಟ್ಟು ಹೋದಂತ ಈಗಿನ ಸಾಮ್ರಾಜ್ಯಗಳು, ಅವರು ಆಳಿದಂತ ಎಷ್ಟೋ ನೆನಪುಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಅವನ್ನ ಕಣ್ಣಾರೆ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅವುಗಳ ಬಗ್ಗೆ ಓದಿ ತಿಳಿದುಕೊಂಡಿರುವವರು ನಮ್ಮ ಸುತ್ತಮುತ್ತ ಬಹಳಷ್ಟು ಜನ ಇರ್ತಾರೆ. ಸೊ ಈಗ ನಾನು ಒಂದು ಸಾಮ್ರಾಜ್ಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ತಲುಪಿಸಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಧಾರವಾಡದಿಂದ 31 ಕಿಲೋಮೀಟರ್, ಜೊತೆಗೆ ಬೆಳಗಾವಿಯಿಂದ 45ರಿಂದ 50 ಕಿಲೋಮೀಟರ್ ಅಂತರದಲ್ಲಿರುವಂತ ಕಿತ್ತೂರು ಸಾಮ್ರಾಜ್ಯ. ಕಿತ್ತೂರು ಅಂದ ತಕ್ಷಣ ಯಾರಿಗ್ ನೆನಪಾಗಲ್ಲ ಹೇಳಿ? ಕಿತ್ತೂರು ರಾಣಿ ಚೆನ್ನಮ್ಮ, ಜೊತೆಗೆ ಸಂಗೊಳ್ಳಿ ರಾಯಣ್ಣ, ಎಲ್ಲರಿಗೂ ಕೂಡ ನೆನಪಾಗುವಂತ ಮಹನೀಯರು. ಸೊ ಅವರ ಬಗ್ಗೆ ಮತ್ತು ಕಿತ್ತೂರು ಸಾಮ್ರಾಜ್ಯದ ಬಗ್ಗೆ ನಿಮಗೆ ಇವತ್ತು ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಸೊ ಅವರು ಇತಿಹಾಸಕಾರರು, ಜೊತೆಗೆ ಲೇಖಕರು. ಅವರಿಗೆ ಕರ್ನಾಟಕದ ಇತಿಹಾಸ ನಾಲಿಗೆಯಲ್ಲಿನೇ ಇದೆ. ಸೊ ಅಂತವ್ರು ನನಗೆ ಸಿಕ್ಕಿದ್ದಾರೆ, ನನ್ನ ಅದೃಷ್ಟ ಅಂತ ಹೇಳ್ಬೋದು, ಜೊತೆಗೆ ನಿಮ್ದು ಕೂಡ. ಸೊ ಆ ನಿಟ್ಟಿನಲ್ಲಿ ನನ್ನ ಜೊತೆಗಿದ್ದಾರೆ ಮಹೇಶ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ನಮ್ಗೆ. ಸರ್, ನಾ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲಿಂದ ಶುರು ಮಾಡೋಣ ಕಿತ್ತೂರು ಸಾಮ್ರಾಜ್ಯದ ಇತಿಹಾಸವನ್ನ? ಸ್ಥಾಪನೆ ಕಾಲದಿಂದನೇ ಇಲ್ಲಿವರೆಗೂ ಏನಾಗಿದೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಕಟ್ಟಿಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕಿತ್ತೂರು ಇತಿಹಾಸ ಪ್ರಾರಂಭ ಆಗ್ತಕ್ಕಂಥದ್ದು 1585ರಲ್ಲಿ. ಕಿತ್ತೂರಿನ ಆರಂಭದ ದೊರೆಗಳಾಗಿರ್ತಕ್ಕಂಥ ಹಿರೇಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ ಅಂತಕ್ಕಂಥ ಇಬ್ಬರು ಸಹೋದರರು ಕಿತ್ತೂರು ಸಂಸ್ಥಾನದ ಸ್ಥಾಪಕ ಪುರುಷರು. 16ನೇ ಶತಮಾನದಲ್ಲಿ ಈ ಬೆಳಗಾವಿ ಜಿಲ್ಲೆ ಬಿಜಾಪುರ ಸುಲ್ತಾನರ ನಿಯಂತ್ರಣದಲ್ಲಿರ್ತದೆ. ಬಿಜಾಪುರ ಸುಲ್ತಾನರ ಗವರ್ನರ್ ಆಗಿರ್ತಕ್ಕಂಥ ಅಸದ್ ಖಾನ್ ಲಾರಿ, ಇವತ್ತೇನಿದೆ ಬೆಳಗಾವಿ ಕೋಟೆ ಇದೆಯಲ್ಲ, ಆ ಕೋಟೆಯನ್ನ ದುರಸ್ತಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಸಹಾಯವನ್ನ ಮಾಡಿರೋ ಕಾರಣಕ್ಕಾಗಿ ಹುಬ್ಳಿ ಪರಗನವನ್ನ, ಬಹಳಷ್ಟು ಮಂದಿ ತಿಳ್ಕೊಂಡಿದ್ದಾರೆ, ಹುಬ್ಳಿ ಅಂದ್ರೆ ಇವತ್ತೇನು ಮಹಾನಗರ ಪಾಲಿಕೆ ಇದೆ ಅದಲ್ಲ, MK ಹುಬ್ಳಿ ಪರಗನವನ್ನ ಅವ್ರಿಗೆ ಬಳುವಳಿಯಾಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂತಹ MK ಹುಬ್ಳಿ ಪರಗನವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ಬಿಟ್ಟು ಸಂಪಗಾಂವದಲ್ಲಿ ತಮ್ಮ ಆಡಳಿತದ ಘಟಕವನ್ನ ಪ್ರಾರಂಭ ಮಾಡ್ತಾರೆ. ಹಿರೇಮಲ್ ಶೆಟ್ಟಿ ಮತ್ತು ಚಿಕ್ಕಮಲ್ ಶೆಟ್ಟಿ 1585ರಿಂದ. ಅದು ಕೆಲವು ದಿನಗಳ ಕಾಲ ಆಡಳಿತ, ಸುಮಾರು 4 ರಾಜರು 5ನೇ ರಾಜರು ಸಹಿತ ಸಂಪಗಾಂವದವರೆಗೆನೆ ಆಡಳಿತ ಮಾಡ್ತಾರೆ. 5ನೇ ದೊರೆಯಾಗಿರ್ತಕ್ಕಂಥ ಅಲ್ಲಪ್ಪಗೌಡ ದೇಸಾಯಿ 1660ರಿಂದ 1692ರವರೆಗೆ ಕಿತ್ತೂರನ್ನ ಆಡತಕ್ಕಂತಹ ಅತಿ ಪ್ರಮುಖ ಪ್ರಾರಂಭದ ದೊರೆಗಳಲ್ಲಿ ಅವರು. 1660ರಿಂದ 1682ರವರೆಗೆ ಅಲ್ಲಪ್ಪಗೌಡ ದೇಸಾಯಿ ಸಂಪಗಾಂವನ್ನೇ ಆಡಳಿತದ ಕೇಂದ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟು ಕಿತ್ತೂರು ಆಡಳಿತವನ್ನ ನಡೆಸ್ತಾರೆ. 1682ರಲ್ಲಿ ಔರಂಗಜೇಬನ 2ನೇ ಪತ್ನಿಯ ಮಗ ಈ ಉತ್ತರ ಕರ್ನಾಟಕದ ಮೇಲೆ ದಾಳಿ ಮಾಡ್ತಾನೆ ಅಂತಕ್ಕಂತಹ ಕ್ಲೂ ಸಿಕ್ಕ ನಂತರದಲ್ಲಿ ಒಂದು ಸೇಫರ್ ಝೋನ್ಗೆ, ಸುರಕ್ಷಿತ ಆಯಕಟ್ಟಿನ ಜಾಗಕ್ಕೆ ಆಡಳಿತ ಘಟಕವನ್ನ ಹಸ್ತಾಂತರಿಸಬೇಕಂತೇಳಿ ಅಲ್ಲಪ್ಪಗೌಡ ದೇಸಾಯಿ 1682ರಲ್ಲಿ ಸಂಪಗಾಂವದಿಂದ ಆಡಳಿತವನ್ನ ಕಿತ್ತೂರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನಮ್ಗೆ ಅದಾಗ್ತದೆ. ಆತನ ಆಡಳಿತ ಅವಧಿಯಲ್ಲಿನೇ ಅಂದ್ರೆ 1676ರಿಂದ 86ರ ಅವಧಿಯಲ್ಲಿ ಕಿತ್ತೂರು ಕೋಟೆಯನ್ನ ಮತ್ತು
ಆ ಕೋಟೆಗೆ ರಾಜಮನೆತನಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಆ ಗುರುಗಳು ಬೇಕಾಗಿರ್ತದೆ. ಕಲ್ಮಠ ಶ್ರೀಗಳು ಇರ್ತಕ್ಕಂತ ಇವತ್ತಿನ ಕಲ್ಮಠವನ್ನ ಹಲ್ಲಪ್ಪಗೌಡ ದೇಸಾಯಿ ಕಾಲದಲ್ಲಿ ನಿರ್ಮಾಣ ಆಯ್ತು ಅಂತಕ್ಕಂಥದ್ದು ಪ್ರತೀತಿ. ಸರ್, ಕಿತ್ತೂರು ಕೋಟೆ ನಿರ್ಮಾಣ ಆದಂತ ಇಯರ್ ಯಾವುದು? 1600 ಹೇಳಿದ್ನಲ್ಲ, 1676ರಿಂದ 86 ಅಂದಾಜಾಗಿ ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಿಸಿರ್ತಕ್ಕಂತ ಕಾಲಘಟ್ಟ 1676ರಿಂದ 86ರ ಅವಧಿಯಲ್ಲಿ. ಆತನ ಅವಧಿಯಲ್ಲಿ ಕಿತ್ತೂರಿನ ಪ್ರಮುಖ ಐತಿಹಾಸಿಕ ಸ್ಥಳಗಳಾಗಿರ್ತಕ್ಕಂತ ಕಿತ್ತೂರು ಕೋಟೆ, ಕಿತ್ತೂರಿನ ಕಲ್ಮಠ ಮತ್ತು ಚೌಕಿ ಮಠಗಳು ಹಲ್ಲಪ್ಪಗೌಡ ದೇಸಾಯಿಯ ಆಳ್ವಿಕೆಯಲ್ಲಿಯೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಗೆ ಇತಿಹಾಸದ ದಾಖಲೆಯಿಂದ ತಿಳಿದು ಬರ್ತದೆ. ಇದು ಆದ ನಂತರದಲ್ಲಿ ಕಿತ್ತೂರಿನಲ್ಲಿ 7ನೇ ದೊರೆ ಒಬ್ಬನು ಬರ್ತಾನೆ, ಮಾಳ್ವ ರುದ್ರ ಸರ್ಜಾ ಅಂತೇಳಿ. ಮಾಳ್ವ ರುದ್ರ ಸರ್ಜನ್. ಆತ ವಿದ್ಯಾಭ್ಯಾಸಕ್ಕೆ ಉತ್ತರ ಭಾರತಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಒಬ್ಬ ಪಾತ್ರದವಳು ಅಂತೇಳಿ, ಅಂದ್ರೆ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂತ ಓರ್ವ ಯುವತಿಯನ್ನ, ಅನ್ಯ ಧರ್ಮೀಯ ಯುವತಿಯನ್ನ ಮದ್ವೆ ಆಗ್ತಾನೆ ಅಂತ ಮದ್ವೆ ಕರ್ಕೊಂಡ್ ಬರ್ತಾನೆ. ಅದನ್ನ ಸಂಸ್ಥಾನದಲ್ಲಿ ಬಹಳಷ್ಟು ವಿರೋಧಿಸ್ತಾರೆ. ಹೀಗಾದಂತ ಸಂದರ್ಭದಲ್ಲಿ ಮಾಳ್ವ ರುದ್ರ ಸರ್ಜನ್ಗೂ ಮತ್ತು ಆತನ ಸಹೋದರಿಗೂ ಸಾಕಷ್ಟು ಸಂಘರ್ಷ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಮಾಳ್ವ ರುದ್ರ ಸರ್ಜಾ ಕಿತ್ತೂರನ್ ಬಿಟ್ಟು ಅವಳು ನಿರಂಜನಿ ಅಂತ ಏನಿರ್ತಾರಲ್ಲ, ಅಂದ್ರೆ ಕರ್ಕೊಂಡ್ ಬಂದಿದ್ದ ಅನ್ಯ ಧರ್ಮೀಯ ಯುವತಿಯನ್ನೇನ ಮದ್ವೆ ಆಗ್ಬೇಕಂತ ಕರ್ಕೊಂಡ್ ಬಂದಿತ್ತಲ್ಲ, ಅವಳಿಗಾಗಿನೇ ದೇಶನೂರಲ್ಲಿ ಒಂದು ಕೋಟೆಯನ್ನ ಕಟ್ತಾರೆ. ಅದಕ್ಕೆ ದೇಶನೂರಲ್ಲಿ ನಿರಂಜನಿ ಮಹಲ್ ಅಂತಿದೆ. ಬಹುಶಃ ಎಷ್ಟೇ ವಿರೋಧ ಬಂದ್ರು ಆ ಪ್ರೇಮವನ್ನ ಬಿಟ್ಕೊಡೋದಿಲ್ಲ. ಅವಳಿಗಾಗಿನೇ ದೇಶನೂರಲ್ಲಿ ಒಂದು ಕೋಟೆಯನ್ನ ಕಟ್ಕೊಂಡ್ಬಿಟ್ಟು ಅವಳ ಜೊತೆಗೆ ಇರ್ತಕ್ಕಂಥದ್ದು ಕಿತ್ತೂರಿನ ಇತಿಹಾಸದಲ್ಲಿ ಒಂದು ಅಮರ ಪ್ರೇಮದ ಕತೆ ಅದು. ಸೊ ಮಾಳ್ವ ರುದ್ರಸ್ವಾಮಿ, ಮಾಳ್ವ ರುದ್ರ ಸರ್ಜಾ ಮತ್ತೆ ಹುಡುಗಿ ಹೆಸರು ನಿರಂಜನಿ ಅಂತ. ನಿರಂಜನಿ ಅಂದ್ರೆ ಅವಳು ಪಾತ್ರದವಳು, ಅಂದ್ರೆ ಅವಳು ಕಲಾವಿದೆ, ಅವಳನ್ನ ಇದಾಗ್ತಾರೆ. ಅದು ಸಂಸ್ಥಾನದಲ್ಲಿ ಕೊನೆಗೆ ಏನೇ ಆದ್ರೂ ಕೂಡ ಅವ್ರನ್ನ ಕೈ ಬಿಡೋದಿಲ್ಲ. ಅವಳಿಗಾಗಿನೇ ದೇಶನೂರಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ನಿರಂಜನಿ ಮಹಲ್ ಅಂತ ಕರೀತಾರೆ. ಇದಿಷ್ಟು ಆಗ್ತದೆ. ಇದ್ ಆದ ನಂತರದಲ್ಲಿ ಬರ್ತಕ್ಕಂತಹ ಕಿತ್ತೂರಿನ ಪ್ರಮುಖ ದೊರೆ ಅಂತಂದ್ರೆ ವೀರಪ್ಪ ದೇಸಾಯಿ. 1749ರಿಂದ 1782ರವರೆಗೆ ಕಿತ್ತೂರಿನ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ವೀರಪ್ಪ ದೇಸಾಯಿ ಕಿತ್ತೂರಿನ ಪ್ರಮುಖವಾಗಿರ್ತಕ್ಕಂತಹ ದೊರೆ. ಈತನ ಅವಧಿಯಲ್ಲಿ ಬಹುಶಃ ಇತಿಹಾಸದಲ್ಲಿ ಪೇಶ್ವೆಗಳು ಬಹಳ ಬಲಿಷ್ಠರಾಗಿರ್ತಕ್ಕಂಥ ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಒಂದು ಕಡೆಗೆ ಬ್ರಿಟಿಷರು, ಹೈದರಾಬಾದಿನ ನಿಜಾಮ, ಮೊಘಲರು ಮತ್ತು ಪೇಶ್ವೆಗಳು ಹೆಚ್ಚು ಕಡಿಮೆ ಒಂದ್ ರೀತಿ ಸಮಾನವಾಗಿರ್ತಕ್ಕಂತ ರಾಜಕೀಯ ಶಕ್ತಿಯನ್ನ ಹೊಂದಿರತಕ್ಕಂಥವ್ರು. ಆ ಪೇಶ್ವೆಗಳನ್ನ ಸೋಲಿಸಿರ್ತಕ್ಕಂಥ ದೊರೆ ಯಾರು ಅಂತಂತಂದ್ರೆ ವೀರಪ್ಪ ದೇಸಾಯಿ. ದೊರಂತ 1779ರಲ್ಲಿ ಗೋಕಾಕ್ದಲ್ಲಿ ನಡೆದಿರ್ತಕ್ಕಂತ ಕಾಳಗದಲ್ಲಿ ವೀರಪ್ಪ ದೇಸಾಯಿನ ಮೋಸದಿಂದ ಸೆರೆ ಹಿಡಿದ್ಬಿಟ್ಟು ಮೀರಜ್ ನಲ್ಲಿ ಬಂಧನದಲ್ಲಿ ಇಡ್ತಾರೆ. ಅಲ್ಲೇನೆ ಅಂತ್ಯ ಆಗ್ತಾನೆ ವೀರಪ್ಪ ದೇಸಾಯಿ. ಹಾಗಾಗಿ ವೀರಪ್ಪ ದೇಸಾಯಿ 1782ರಲ್ಲಿ ನಿಧನ ಹೊಂದಿದಂತ ಸಂದರ್ಭದಲ್ಲಿ ಇಲ್ಲಿಂದ ಸೈನಿಕರು ಹೋಗಿ ಆತನ ಶವವನ್ನ ತೆಗೆದುಕೊಂಡು ಬಂದು ಕಿತ್ತೂರಿನ ಕಲ್ಮಠದಲ್ಲಿ ಅಂತ್ಯಕ್ರಿಯೆ ಮಾಡಿರತಕ್ಕಂಥದ್ದನ್ನ ಈತನ ಸಮಾಧಿಯನ್ನ ಇವತ್ತಿಗೂ ಸಹಿತ ನಾವು ಕಾಣ್ಲಿಕ್ಕೆ ಸಿಗ್ತದೆ. ಈತನ್ಗೆ ವೀರಪ್ಪ ದೇಸಾಯಿಗೆ ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ವೀರಪ್ಪ ದೇಸಾಯಿ ತನ್ಗೆ ಓರ್ವ ಮಗ ಬೇಕು ಅಥವಾ ಸಂಸ್ಥಾನವನ್ನ ಮುನ್ನಡೆಸಲಿಕ್ಕೆ ಬೇಕು ಅಂತೇಳಿ ಓರ್ವನನ್ನ ದತ್ತಕ್ಕೆ ತೆಗೆದುಕೊಳ್ತಾರೆ. ಆತ ಯಾರು ಅಲ್ಲ, ರಾಣಿ ಚೆನ್ನಮ್ಮಾಜಿಯ ಗಂಡನಾಗಿರ್ತಕ್ಕಂತಹ ಮಲ್ಲ ಸರ್ಜಾ ದೇಸಾಯಿ. ಧಾರವಾಡ ಹತ್ರ ಬೋಗೂರ್ ಅಂತಕ್ಕಂತ ಒಂದು ಗ್ರಾಮ ಇದೆ. ಆ ಬೋಗೂರದ ಒಂದು ಗೌಡ ಮನೆತನದಿಂದ ಓರ್ವ ಯುವಕನನ್ನೇ ತೆಗೆದುಕೊಂಡು ಬಂದು ಆ ಸಂಸ್ಥಾನದವರು ಪಟ್ಟ ಕಟ್ತಾರೆ. ಧಾರವಾಡ ಜಿಲ್ಲೆಯಲ್ಲಿರುವಂತ ಬೋಗೂರು ಮಲ್ಸರ್ ದೇಸಾಯಿ. ಅಂದ್ರೆ 1782ರಲ್ಲಿ ವೀರಪ್ಪ ದೇಸಾಯಿ ನಿಧನ ಹೊಂದಿದಂತ ಸಂದರ್ಭದಲ್ಲಿ ಈ ಮಲ್ಲಸರ್ಜ ದೇಸಾಯಿಗೆ ದತ್ತಕ್ಕೆ ತೆಗೆದುಕೊಂಡು ಪಟ್ಟ ಕಟ್ಟಿ ಆತನನ್ನ ಈ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿಯ ಅವಧಿ ಬಹಳ ಕ್ರೂಷಿಯಲ್, ಭಾರತದ ಇತಿಹಾಸದಲ್ಲಿ ಬಹಳ ಸಂದಿಗ್ಧತೆಯ ಕಾಲಘಟ್ಟ. ಯಾಕಂದ್ರೆ 1782ರಿಂದ 1816 ಆತನ ಕಾಲಘಟ್ಟ. ಈ ಕಾಲದಲ್ಲಿ ನೋಡಬಹುದು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿರ್ತಕ್ಕಂಥದ್ದು ಇದೇ ಕಾಲಘಟ್ಟದಲ್ಲಿ. ಆಂಗ್ಲೋ ಮರಾಠ ಯುದ್ಧಗಳು ನಡೆದಿರ್ತಕ್ಕಂಥದ್ದು ಇದೇ ಕಾಲಘಟ್ಟದಲ್ಲಿ. ಹಾಗಾಗಿ ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಿತ್ತೂರಿನ ಮೇಲೆ ಏನಾಗ್ತದೆ ಅಂತಂದ್ರೆ ಪರಿಣಾಮ ಬೀರ್ತದೆ. ಮಲ್ಲಸರ್ಜ ದೇಸಾಯಿ 1782ರಲ್ಲಿ ಅಧಿಕಾರಕ್ಕೆ ಬಂದ ಸ್ವಲ್ಪದರಲ್ಲಿ 1785ರಲ್ಲಿ ಟಿಪ್ಪು ಸುಲ್ತಾನ್
ನವಲ್ಗುಂದ ನರ್ಗುಂದದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡು ಮರಳಿ ಹೋಗ್ತಾನೆ. ಓಕೆ. ಹೋಗ್ತಕ್ಕಂತ ಸಂದರ್ಭದಲ್ಲಿ ತನ್ನ ಸೇನಾಧಿಪತಿಗಳಿರ್ತಾರೆ ಬರಾನುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯ ಅನ್ನೋರ್ಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿ ಕಿತ್ತೂರಿನ ವಶಪಡಿಸ್ಕೊಂಡು ಬರ್ಲಿಕ್ಕೆ ಹೇಳ್ತಾನೆ. 10,000 ಸೈನಿಕರು ಇರ್ತಾರೆ. ಬಹುಶಃ ಅವ್ರು ಬಂದು ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಮಲ್ಸರ್ಜಾ ದೇಸಾಯಿ, ಕಿತ್ತೂರಿನ ದಿವಾನ್ರಾಗಿರ್ತಕ್ಕಂತಹ ಗುರುನಾಥ್ ಪಂತ್, ತಿಮ್ಮಾಜಿ ಪಂತ್ ಮತ್ತು ಆತನ ಸಹೋದರ ಇರ್ತಾನೆ ಗುರುನಾಥ್ ಪಂತ್ ಅಂತ, ಆಮೇಲೆ ಸಣ್ಣ ಚಂದ್ ಬಸಪ್ಪ, ಒಟ್ಟಿನಲ್ಲಿ 5 ಜನರನ್ನ ಕಿತ್ತೂರಿನಿಂದ ಅಪಹರಣ ಮಾಡ್ಕೊಂಡು ಹೋಗಿ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದಲ್ಲಿ ಸೆರೆಯಲ್ಲಿ ಇಡ್ತಾರೆ.